ಫ್ರೆಂಡ್ಸ್ ನೋಡಿ, ಮೊದಲನೇದಾಗಿ ನೋಡಿ ನಮ್ಮ ಏರಿಯಾಗೆ ಒಂದು ಹೊಸ ಅತಿಥಿ ಬಂದಿದ್ದಾರೆ. ನೋಡ್ತಾ ಇದ್ದೀರಾ, ನವಿಲು. ನೋಡಿ ನಮಗೂ ಕೂಡ ತುಂಬಾ ಸಂತೋಷ ಆಯಿತು. ನೋಡಿ ನಮ್ಮ ದಾವಡಿ ಪಕ್ಕದ ಬಿಲ್ಡಿಂಗ್ ಮೇಲೆ ಬಂದು ಕೂತಿತ್ತು. ನೋಡಿದ್ವಿ, ಸುಮಾರು ಒಂದು 10-15 ನಿಮಿಷ ಇತ್ತು ನಮ್ಮ ದಾವಡಿ ಹತ್ರನೇ. ನೋಡಿ ಬೆಂಗಳೂರಲ್ಲಿ ನವಿಲುಗಳ್ನ ನೋಡೋದಂದರೆ ಗ್ರೇಟು. ಅಂದರೆ ಸಿಟಿ ಒಳಗಡೆ ಔಟ್ಸ್ಕರ್ಟ್ಸಲ್ಲಿ ಇರ್ಬೋದು, ಸಿಟಿ ಒಳಗಡೆ ಸೆಂಟ್ರಲ್ಲಿ ಇರೋದು ಡೌಟು. ನೋಡಿ ಅಂಥದ್ದು ನಮ್ಮ ಏರಿಯಾಗೆ ಬಂದಿದೆ. ನೋಡಿದ್ವಿ, ನಮಗೂ ಕೂಡ ತುಂಬಾ ಸಂತೋಷ ಆಯಿತು ಫ್ರೆಂಡ್ಸ್ ನವಿಲನ್ನ ನೋಡಿ ನಮ್ಮ ಏರಿಯಲ್ಲಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತಲೇ ಅನ್ಕೊತಾ ಇದ್ದೀವಿ. ಫ್ರೆಂಡ್ಸ್ ನೋಡಿ, ಈಗ ಸೀಸನ್ ಎಲ್ಲ ಆಗೋಯ್ತು, ನಿಮಗೆ ಗೊತ್ತು. ನೋಡಿ ತುಂಬ ಜನ ಹೊಸ್ದಾಗೆಲ್ಲ ಜೊತೆಗಳು ಮಾಡ್ತಾ ಇರ್ತೀರಾ, ಮರಿಗಳು ಮಾಡಿಸ್ತಾ ಇರ್ತೀರಾ, ಇಲ್ಲ ಆಡಿಸೋರೆಲ್ಲ ಆಡಿಸ್ತಾ ಇರ್ತೀರಾ. ಅದೇ ರೀತಿ ನೋಡಿ ನಾವು ಕೂಡ ಆಡಿಸ್ತಾ ಇದ್ದೀವಿ ಅಂತ ಹೇಳಿದ್ವಿ. ಆಮೇಲೆ ಹೊಸ್ದಾಗಿ ಏಟಿಸಿರೋ ಪಟ್ಟಗಳನ್ನ ಕೂಡ ತೋರಿಸಿದ್ವಿ ಲಾಸ್ಟ್ ಎಪಿಸೋಡಲ್ಲಿ. ನೀವು ಕೂಡ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡಿದ್ದೀರಾ. ಇಲ್ಲ ಸರ್, ತುಂಬ ಚೆನ್ನಾಗಿ ಬಂದಿದೆ, ಆಡುತ್ತೆ ಬರೋ ವರ್ಷ ಅಂತೇಳಿ ತುಂಬ ಜನ ವಿಶ್ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ನಾನು ಮೊದಲನೇದಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಅದೇ ರೀತಿ ಈಗ ನಮ್ಮ ದಾವಡಿಯಲ್ಲಿ ನೋಡಿ ನಾವೇನು ಮಾಡಿದ್ವಿ ಅಂದರೆ ಡಿವಾರ್ಮಿಂಗ್ ಮಾಡ್ಕೊಂಡ್ವಿ ಫಸ್ಟು. ಈಗ ನಿಮಗೆ ಗೊತ್ತು, ವೆದರೆಲ್ಲ ಚೇಂಜ್ ಆಗ್ತಾಯಿದೆ, ಕ್ಲೈಮೇಟ್ ಚೇಂಜ್ ಆಗ್ತಾಯಿದೆ. ಹಂಗಾಗಿ ನಾವೇನು ಮಾಡಿದ್ವಿ, ಪ್ರಿಕಾಷನ್ ಆಗಿ ಫಸ್ಟು ಫ್ರೆಂಡ್ಸ್, ನಾನು ಲಾಸ್ಟ್ ಎಪಿಸೋಡು ಹಳೆ ಎಪಿಸೋಡ್ಗಳು ಕೂಡ ಹೇಳಿದ್ದೀನಿ ನಿಮಗೆ. ಡಿವಾರ್ಮಿಂಗು ಮೋಸ್ಟ್ ಇಂಪಾರ್ಟೆಂಟು ಅಕ್ಕಿಗಳಿಗೆ. ಯಾಕಂದರೆ ನೋಡಿ, ನೀವು ರೆಗ್ಯುಲರಾಗಿ ಡಿವಾರ್ಮಿಂಗ್ ಮಾಡ್ತಾಯಿರ್ರಿ, ಒಂದು 3-4 ತಿಂಗ್ಳಿಗೆ ಒಂದು ಸತಿ ನೋಡಿಕೊಂಡು. ಅಕ್ಕಿಗಳು ಒಂಚೂರು ಕಂಡೀಷನ್ ಇಲ್ಲ, ವೀಕ್ ಆಗ್ತಾಯಿದೆ ಅಂತ ಹೇಳಿದ್ರೆ ಡಿವಾರ್ಮಿಂಗ್ ಮಾಡಿಬಿಡಿ. ಹೊಟ್ಟೆಯಲ್ಲಿ ಹುಳಗಳಿದ್ರೇ ಅದು ಕಾಯಿಲೆ ಬರೋದು. ಅದು ಏನೇ ತಿಂದ್ರೂ ಊಟ ಅದಕ್ಕೆ ಸೇರಲ್ಲ ಅಕ್ಕಿಗಳಿಗೆ. ಹಂಗಾಗಿ ಅದಕ್ಕೆ ಕಾಯಿಲೆಗಳು ಬರುತ್ತೆ. ಹಂಗಾಗಿ ನಾವು ರಿಸ್ಕ್ ತೊಗೋಬಾರ್ದು, ನಾವು ಡಿವಾರ್ಮಿಂಗ್ ಮಾಡಲೇಬೇಕು. ಅದೇ ರೀತಿ ನಾವು ಕೂಡ ಏನು ಮಾಡ್ತಾಯಿದ್ದೀವಿ ಅಂದರೆ, ಇವಾಗ ನೋಡಿ ಬಂತು, ಸೆಪ್ಟೆಂಬರ್ ಬಂತಲ್ಲ, ಹಂಗಾಗಿ ನಾವು ಫಸ್ಟು ಡಿವಾರ್ಮಿಂಗ್ ಮಾಡಿಬಿಟ್ವಿ, ಎಲ್ಲ ಅಕ್ಕಿಗೂ ಮಾಡಿಬಿಟ್ವಿ ನಮ್ಮ ದಾವಡಿಯಲ್ಲಿ. ಡಿವಾರ್ಮಿಂಗ್ ಮಾಡಿ ಒಂದು ವಾರ ಆದಮೇಲೆ ನೋಡಿ ಲಸೋಟ ಮಾಡಿದ್ದೀವಿ, ವ್ಯಾಕ್ಸಿನೇಷನ್ನು ನಿನ್ನೆ ಮಾಡಿದ್ದೀವಿ ನಾವು ದಾವಡಿಯಲ್ಲಿ. ನೋಡಿ ಫ್ರೆಂಡ್ಸ್, ಈ ಥರ ನಾವು ಡಿವಾರ್ಮಿಂಗ್ ಮಾಡಿ ಒಂದು ವಾರ 10 ದಿವಸ ಆದಮೇಲೆ ಲಸೋಟ ವ್ಯಾಕ್ಸಿನೇಷನ್ ಮಾಡೋದ್ರಿಂದ ನಮಗೂ ಕೂಡ ಒಂದು ಅಕ್ಕಿಗಳು ಹೆಲ್ತ್ ಕಾಪಾಡ್ದಂಗೆ ಇರುತ್ತೆ. ಪ್ಲಸ್ ವೆದರು ಕೂಡ ಚೇಂಜ್ ಆದ್ರೂ ಯಾವುದೇ ರೀತಿ ಡಿಸೀಸ್ಗಳು ಬರೋಲ್ಲ, ವೈರಸ್ ಸ್ಪ್ರೆಡ್ ಆಗೋಲ್ಲ. ಹಂಗಾಗಿ ನಮಗೂ ಕೂಡ ಒಂದು ಧೈರ್ಯ ಇರುತ್ತೆ. ಅದೇ ರೀತಿ ನೀವು ಕೂಡ ಎಲ್ಲರೂ ಮಾಡ್ಕೊತಾ ಇರ್ತೀರ. ಅಕಸ್ಮಾತ್ ಯಾರಾದರೂ ಈ ಪ್ರೊಸೀಜರ್ ಮಾಡಿಲ್ಲ ಅಂದರೆ, ನೀವು ಕೂಡ ತುಂಬ ದಿವಸ ಆಗಿದ್ದರೆ ದಯವಿಟ್ಟು ವ್ಯಾಕ್ಸಿನೇಷನ್ನು ಮತ್ತು ಡಿವಾರ್ಮಿಂಗು ಮಾಡ್ಕೊಳ್ಳಿ. ಫಸ್ಟು ಡಿವಾರ್ಮಿಂಗ್ ಮಾಡಿ, ಯಾವಾಗ್ಲೂ ಅಷ್ಟೇ. ಫಸ್ಟು ಡಿವಾರ್ಮಿಂಗ್ ಮಾಡಿ ಆಮೇಲೆ ಒಂದು ವಾರ 10 ದಿವಸ ಆದಮೇಲೆ ಲಸೋಟ ಮಾಡಬೇಕು. ಯಾಕೆಂದರೆ ನೋಡಿ, ನೀವು ಲಸೋಟ ಮಾಡಿರ್ತೀರ, ಡೋಸ್ ಎಲ್ಲ ಇರುತ್ತೆ. ಅದಾದಮೇಲೆ ಮತ್ತೆ ನೀವು ಡಿವಾರ್ಮಿಂಗ್ ಮಾಡಿದಾಗ ಆ ಲಸೋಟದು ಡೋಸ್ ಎಲ್ಲ ಹೋಗುತ್ತೆ ಅಂತೇಳಿ ನಮಗೊಬ್ಬರು ಡಾಕ್ಟ್ರ್ ಹೇಳಿದರು. ಹಂಗಾಗಿ ಫಸ್ಟು ನಾವು ಡಿವಾರ್ಮಿಂಗ್ ಮಾಡಿ ಆಮೇಲೆ ಲಸೋಟ ಮಾಡಿದ್ದೀವಿ. ನೀವು ಕೂಡ ಅದೇ ರೀತಿ ಮಾಡ್ಕೊಳ್ಳಿ. ನಿಮಗೆ ಯಾವುದು ಒಳ್ಳೆಯದು ಅನ್ಸರಿ ಅದನ್ನು ಮಾಡ್ಕೊಳ್ಳಿ. ನಾವು ಇದೊಂದು ಸಜೆಷನ್ ನಿಮಗೆ ಹೇಳ್ತಾ ಇದ್ದೀವಿ. ನಾವು ಡಿವಾರ್ಮಿಂಗ್ ಮಾಡಿ ಆಮೇಲೆ ಲಸೋಟ ಮಾಡ್ತೀವಿ ನಾವು. ಫ್ರೆಂಡ್ಸ್ ನೋಡಿ, ಅದೊಂದು ಪಾರ್ಟ್ ಆಯಿತು. ಫ್ರೆಂಡ್ಸ್ ನೋಡಿ, ನಾವೀಗ ಸೀಸನ್ ಆದಮೇಲಿಂದನೂ ನಾವು ಜೊತೆಗಳು ಮಾಡಿಲ್ಲ. ಈಗ ಹೊಸದಾಗಿ ಜೊತೆಗಳು ಮಾಡಬೇಕು ಅಂತ ಅನ್ಕೊತಾ ಇದ್ದೀವಿ. ಆಮೇಲೆ ಇನ್ನೊಂದೇನೆಂದರೆ, ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ, ಸರ್ ಪೇರಿಂಗ್ ಯಾವ ರೀತಿ ಮಾಡೋದು, ಜೊತೆ ಯಾವ ರೀತಿ ಮಾಡೋದು ಅಂತ ದಯವಿಟ್ಟು ತಿಳಿಸ್ಕೊಡಿ ಅಂತೇಳಿ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ರಿ. ಈಗ ನಾವು ನಮ್ಮ ದಾವಡಿಯಲ್ಲಿ ಯಾವ ಸ್ಟೈಲಲ್ಲಿ, ಯಾವ ಪ್ಯಾಟ್ರನಲ್ಲಿ, ಯಾವ ರೀತಿ ನಾವು ಜೊತೆ ಮಾಡ್ತೀವಿ ಅನ್ನೋದನ್ನು ನಿಮಗೆ ಒಂದು 4-5 ಜೊತೆ ತೋರಿಸ್ತೀನಿ. ನೀವು ನೋಡಿ, ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ, ಅದು ಯಾವ ಜೊತೆಯಲ್ಲಿ ಬರೋ ವರ್ಷ ಆಡ್ಬೋದು, ಇಲ್ಲ ಯಾವ ಜೊತೆಯಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರ್ಬೋದು ಅಂತೇಳಿ ಕಮೆಂಟ್ ಮಾಡಿ. ಮತ್ತು ನಾವು ಜೊತೆ ಮಾಡ್ತಾಯಿರೋ ವಿಧಾನ ಕರೆಕ್ಟಾಗಿದೆಯಾ, ಇಲ್ಲ ಇನ್ನೂ ಏನಾದ್ರು ನಾವು ತಿಳ್ಕೊಬೇಕಾ, ಇನ್ನೂ ಅಪ್ಗ್ರೇಡ್ ವರ್ಷನಲ್ಲಿ ನಾವೇನಾದ್ರು ಜೊತೆ ಮಾಡಬೇಕಾ ಅಂತಲೂ ದಯವಿಟ್ಟು ನೀವೆಲ್ಲರೂ ಕಮೆಂಟ್ ಮಾಡಿ. ಯಾಕಂದ್ರೆ ನೋಡಿ, ತುಂಬ ಜನ ಸೀನಿಯರ್ಸ್ ಇರ್ತೀರ, ಗೊತ್ತಿರೋರು ಇರ್ತೀರ. ನಮಗೆ ಎಲ್ಲ ಗೊತ್ತು ಅಂತ ನಾವು ಹೇಳಲ್ಲ. ಆದರೆ ನಾವು ಪೇರ್ ಮಾಡಿರೋದ್ರಲ್ಲಿ ಚೆನ್ನಾಗೇ ಬರುತ್ತೆ ಅಂತ ನಾವು ಅಂದ್ಕೊಂಡು ಮಾಡಿರ್ತೀವಿ. ಇನ್ನೂ ಏನಾದ್ರು ನಾವು ಅಪ್ಗ್ರೇಡಾಗಿ ಚೆನ್ನಾಗಿ ಮಾಡಬೇಕಾ ಅನ್ನೋದನ್ನು ಕಮೆಂಟಲ್ಲಿ ತಿಳಿಸಿ. ಏನಾದ್ರು ಪ್ರಾಬ್ಲಮ್ ಇದ್ರೂ ಜೊತೆಯಲ್ಲಿ ಬನ್ನಿ ಫ್ರೆಂಡ್ಸ್, ಇವಾಗ ತೋರಿಸ್ತೀನಿ. ಫ್ರೆಂಡ್ಸ್ ನೋಡಿ, ಇದೊಂದು ಸಬ್ಜಾ ಗಂಡು ನೋಡಿ, ನೋಡ್ತಾ ಇದ್ದೀರಾ, ಸಬ್ಜಾ ಗಂಡು. ಅಂದರೆ ಲೈಟಾಗಿ ರೇಕ್ ಬರ್ತಾಯಿದೆ, ಇನ್ನೂ ಬಂದಿಲ್ಲ. ಫ್ರೆಂಡ್ಸ್ ನೋಡಿ, ಇದೊಂದು 7 ಕಲ್ಲಿ ಪಟ್ಟಲ್ಲೇ ಒಂದು 5.5 ಅವರ್ ಆಡಿತ್ತು ನಮ್ಮ ಹತ್ರ ಸೀಲ್ಗೆ. ಆಮೇಲೆ ಇದಕ್ಕೊಂದು ಸ್ವಲ್ಪ ಕಾಯಿಲೆ ಬಂದ್ಬಿಟ್ಟು ದೊಡ್ಡಕ್ಕಿ ಮಾಡ್ಕೊಂಬಿಟ್ವಿ ಇದನ್ನು. ನೋಡಿ, ಊಟ ಹಾಕಿದ್ವಿ, ಅನ್ನ ಹಾಕಿದ್ವಿ, ಹಂಗಾಗಿ ಒಂಚೂರು ಮೈಯೆಲ್ಲ ಗಲೀಜು ಮಾಡ್ಕೊಂಡಿದೆ. ನೋಡಿ, ಕಣ್ಣು ನೋಡ್ತಾ ಇದ್ದೀರಾ. ನೋಡಿ, ಅನಾರಿ ಎಲ್ಲ ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್ ನೋಡಿ, ಇದು ಗಂಡಿದು.
ಫ್ರೆಂಡ್ಸ್ ನೋಡಿ ಆ ಸಬ್ಜಾ ಗಂಡಿಗೆ ನೋಡಿ ಈ ಸಬ್ಜಾ ಹೆಣ್ಣು ಮಾಡ್ತಾಯಿದ್ದೀವಿ. ನೋಡಿ ಹೆಣ್ಣು ನೋಡ್ತಾ ಇದ್ದೀರಲ್ಲ, ನೋಡಿ ಈ ಹೆಣ್ಣು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ಹೆಂಗಿದೆ ಅಂಥೇಳಿ. ಹೆಣ್ಣು ಈ ಜೊತೆ ಕ್ಲಿಕ್ ಆಗ್ಬೋದಾ, ಏಟ್ಗಳು ಹೆಂಗೆ ಬರುತ್ತೆ ಏನು ಅಂಥೇಳಿ ದಯವಿಟ್ಟು ಕಮೆಂಟ್ ಮಾಡಿ. ನೋಡಿ ಇದ್ರದ್ದೇ ಒಂಥರ ಡಿಫ್ರೆಂಟ್ ಆಗಿದೆ ಕಣ್ಣು. ನೋಡಿ ಫ್ರೆಂಡ್ಸ್, ಈ ಹೆಣ್ಣು ಈ ಜೊತೆ ಮಾಡೋಣ ಅಂತ ಇದ್ದೀವಿ. ನೋಡಿ ಫ್ರೆಂಡ್ಸ್, ಈ ಜೊತೆ ಮಾಡೋಣ ಅಂತಿದ್ದೀವಿ. ದಯವಿಟ್ಟು ಕಮೆಂಟ್ ಮಾಡಿ ಏನು ಈ ಜೊತೆಯಲ್ಲಿ ಚೆನ್ನಾಗಿ ಆಡ್ಬೋದಾ, ಪರ್ಫಾರ್ಮೆನ್ಸ್ ಹೆಂಗೆ ಬರ್ಬೋದು ಅಂತೇಳಿ. ಫ್ರೆಂಡ್ಸ್ ನೋಡಿ, ಈಗ ಏನು ನೋಡ್ತಾ ಇದ್ದೀರಾ, ಈಗ ಮೇಲೆ ಆಡ್ತಾ ಇದೆ. ಈಗ 8 ವರ್ಷದನಲ್ಲ ಸಬ್ಜಾ ಹೆಣ್ಣು, ಅದರದ್ದೇ ಪಟ್ಟ ಅದು. ಅಂದರೆ ಬೇರೆ ಗಂಡು ಹಾಕಿದ್ವಿ, ರೇಗ್ದರ್ ಪಿಲಂಕ ಹಾಕಿದ್ವಿ. ಈ ಸತಿ ಚೇಂಜ್ ಮಾಡೋಣ ಅಂಥೇಳಿ ಸಬ್ಜಾ ಗಂಡು ಹಾಕ್ತಾಯಿದ್ದೀವಿ, ವೈಟ್ ಗಂಡು. ನೋಡಿ ಈಗ ನೋಡ್ತಾ ಇದ್ದೀರಾ, ನೋಡಿ ನೋಡಿ ಇದೇನು ಆಡ್ತಾ ಇದೆಯಲ್ಲ, ಅದು ಆ ಹೆಣ್ದೇನೆ ಪಟ್ಟ. ಇದು ಚೆನ್ನಾಗಿ ಆಡ್ತಾ ಇದೆ. ಒಂದು 2-2.5 ಅವರ್ ಬಂದಿದೆ. ಇನ್ನೂ ಗಟ್ಟಿ ಏಟ್ ಬಂದಿಲ್ಲ. ನೋಡೋಣ ಇನ್ನೂ ಚೆನ್ನಾಗಿ ಬರ್ಬೋದು ಅಂತೇಳಿ ಈ ಗಂಡು ಹಾಕ್ತಾಯಿದ್ದೀವಿ. ನೋಡಿ ಇವಾಗ ನಿಮ್ಮ ಮುಂದೆನೇ ನೋಡಿ, ಮನೆ ಮೇಲೆ ಬಂದು ಪೇರಿ ಮಾಡಿ ನೋಡಿ ಎಷ್ಟು ಮೇಲೆ ಆಗೋಯ್ತು ಅಕ್ಕಿ. ಫ್ರೆಂಡ್ಸ್ ನೋಡಿ, ಇದೊಂದು ಗಂಡು, ಇದು ಮಕ್ಷಿ ಗಂಡು. ಈ ಸತಿ ನಮ್ಮ ಹತ್ರ ಏನು ಟೂರ್ನಮೆಂಟ್ಗೆ ಆಡ್ತಾಯಿಲ್ಲ ಫ್ರೆಂಡ್ಸ್, ಅದೇ ಬಾಲ ಹೊಡೆದು ಕಟ್ಟಿ ಬಿಟ್ಟಿದ್ವಿ ಅಂತ ಹೇಳಿದ್ವಲ್ಲ, ನೋಡಿ ಅದೇ ಗಂಡಿದು. ನೋಡಿ ನೋಡಿ ಫ್ರೆಂಡ್ಸ್, ಇದು ಗಂಡಿದು. ನೋಡಿ ಫ್ರೆಂಡ್ಸ್, ಆ ಗಂಡಿಗೆ ನೋಡಿ ಈ ಹೆಣ್ಣು ಮಾಡೋಣ ಅಂತಿದ್ದೀವಿ. ಈ ಹೆಣ್ಣಲ್ಲೂ ಕೂಡ ತುಂಬ ಚೆನ್ನಾಗಿ ಆಡ್ತಾ ಇದೆ ಪಟ್ಟಗಳು. ಅಂದರೆ ಬೇರೆ ಗಂಡಿಗೆ ಹಾಕಿ. ಈ ಗಂಡಿಗೆ ಇದುವರೆಗೂ ಮಾಡಿಲ್ಲ. ಈ ಸತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ ಇದ್ರದ್ದು ಕಣ್ಣು ನೋಡ್ತಾ ಇದ್ದೀರಾ. ನೋಡಿ ಫ್ರೆಂಡ್ಸ್, ಹೆಣ್ಣಿದು. ನೋಡಿ ಫ್ರೆಂಡ್ಸ್, ಈ ಜೊತೆ ಮಾಡೋಣ ಅಂತಿದ್ದೀವಿ. ನಾವು ಮಾಡ್ತಾ ಇರೋದು ಜೊತೆ ಕರೆಕ್ಟಾಗಿದೆಯಾ, ಇಲ್ಲ ಏನಾದ್ರು ಚೇಂಜಸ್ ಮಾಡ್ಕೋಬೇಕಾ, ಇಲ್ಲ ಕರೆಕ್ಟಾಗಿದ್ದರೆ ಅಕ್ಕಿಗಳು ಏನು ಮಾಡ್ಬೋದು, ಚೆನ್ನಾಗಿ ಆಡ್ಬೋದಾ ಏನು ಅಂತೇಳಿ ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ, ಇದೊಂದು ರೇಗ್ದರ್ ಪಿಲಂಕ ಗಂಡಿದು. ನೋಡಿ ನೀವು ನೋಡ್ತಾ ಇದ್ದೀರಾ, ರೇಗ್ದರ್ ಪಿಲಂಕ ಗಂಡಿದು. ಇದು ಈ ಸತಿ ನಮ್ಮ ಹತ್ರ ಒಂದು 12-12.5 ಅವರೆಲ್ಲ ಉಡನ್ಗೆ ಆಡ್ತು. ಟೂರ್ನಮೆಂಟ್ಗೆ 8 ಅವರ್ ಆಗಿತ್ತು. ಸ್ವಲ್ಪ ಪ್ರಾಬ್ಲಮ್ ಆಗಿ ಪಾಪ ಖಾಲಿ ಆಗೋಯ್ತು. ನೋಡಿ ಪಿಲಂಕ ನೋಡ್ತಾ ಇದ್ದೀರಾ. ನೋಡಿ ಫ್ರೆಂಡ್ಸ್, ಗಂಡಿದು ಕುರ್ಜಾಗೈತೆ.
ನೋಡಿ ಫ್ರೆಂಡ್ಸ್, ಅದಕ್ಕೆ ಈ ರೇಗ್ದಾರ ಹಣ್ಣು ಹಾಕೋಣ ಅಂತಿದ್ದೀವಿ. ನೋಡಿ ಇದು ಕೂಡ ಪಟ್ಟಲ್ಲಿ ನಮ್ಮ ಹತ್ರ ಒಂದು 6 ಅವರ್ ಆಡಿತ್ತು. ಆಮೇಲೆ ಸ್ವಲ್ಪ ಕಾಯಿಲೆ ಬಂದ್ಬಿಟ್ಟು ನಿಲ್ಲಿಸ್ಬಿಟ್ವಿ, ಆಡಿಸ್ಲಿಲ್ಲ. ನೋಡಿ ನೋಡ್ತಾ ಇದ್ದೀರಾ ರೇಗ್ದಾರು. ನೋಡಿ ವಿಂಗ್ಸ್ ಪ್ಯಾಟ್ರನ್ ಎಲ್ಲ ನೋಡಿ. ನೋಡಿ ಫ್ರೆಂಡ್ಸ್, ಇದ್ರ ಕಣ್ಣು ನೋಡಿ. ನೋಡಿ ಫ್ರೆಂಡ್ಸ್, ಈ ಜೊತೆ ಮಾಡೋಣ ಅಂತಿದ್ದೀವಿ. ದಯವಿಟ್ಟು ಕಮೆಂಟ್ ಮಾಡಿ, ಈ ಜೊತೆ ಚೆನ್ನಾಗಿದೆಯಾ, ಈ ಜೊತೆಯಲ್ಲಿ ಚೆನ್ನಾಗಿ ಆಡ್ಬೋದಾ ಅಂತೇಳಿ. ನಮಗೇನೋ ಗೆಸ್ಸಿದೆ ಚೆನ್ನಾಗಿ ಆಡ್ಬೋದು ಈ ಜೊತೆಯಲ್ಲಿ ಅಂತ. ಆಮೇಲೆ ತುಂಬ ಜನ ಕೇಳ್ತಾಯಿದ್ರಿ, ಸರ್ ನೀವು ಯಾವ ರೀತಿ ಜೊತೆ ಮಾಡ್ತೀರಾ ಅಂತೇಳಿ. ನೋಡಿ ನಾವು ಇದೇ ರೀತಿ ಜೊತೆ ಮಾಡೋದು. ನೋಡ್ಕೊಳ್ಳಿ, ಪ್ಯಾಟ್ರನ್ ಆಗಲಿ, ವಿಂಗ್ಸ್ ಆಗಲಿ, ಬಾಲ್ ಆಗಲಿ ಎಲ್ಲ ನೋಡ್ಕೊಳ್ಳಿ. ನಾವು ಪೇರ್ ಮಾಡೋ ವಿಧಾನ ಈ ರೀತಿ ಇರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್ ನೋಡಿ, ಇದೊಂದು ರೇಗ್ದಾರ್ ಪಿಲಂಕ. ಫ್ರೆಂಡ್ಸ್, ಈ ಸತಿ ನಮ್ಮ ಹತ್ರ ಒಂದು 12 ಓವರಲ್ಲಿ ಆಡ್ತು ಅಂತ ಹೇಳಿದ್ನಲ್ಲ, ನೋಡಿ ಅದ್ರ ತಮ್ಮನೇ ಇದು. ಇದನ್ನು ಜಾತಿಗಿರಲಿ ಅಂತೇಳಿ ದೊಡ್ಡದು ಮಾಡ್ಕೊಂಡಿದ್ದೀವಿ. ಇದರಲ್ಲೆಲ್ಲ ತುಂಬ ಚೆನ್ನಾಗಿ ಆಡ್ತಾಯಿದ್ದಾವೆ ಪಟ್ಟಗಳು. ನೋಡಿ ಇದು ಸೀಮೆಣ್ಣೆಗೂ ಸ್ಟುಡಿಯೋ ಲೈನ್ಗೆಲ್ಲ ಬಂದಿರೋದು ಇದು ಅಕ್ಕಿ. ಇದು ನೋಡಿ ವೈಬ್ರೇಷನ್ ಎಲ್ಲ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಇದ್ರ ಕಣ್ಣು ನೋಡಿ. ನಾವು ಇದನ್ನು ಚೆಂಡು ಹೂವು ಪಿಲಂಕ ಅಂತೀವಿ. ಪಿಲಂಕಗಳಲ್ಲಿ ಇದು ನಂಬರ್ 1 ಗ್ರೇಡು ಅಂತ ಹೇಳ್ತಾರೆ ನಮಗೆ. ನೋಡಿ ಪಿಲಂಕ ತುಂಬ ಚೆನ್ನಾಗಿದೆ. ನೋಡಿ ಫ್ರೆಂಡ್ಸ್, ಪ್ಯಾಟ್ರನ್ ಎಲ್ಲ ನೋಡಿ ಪರ್ಫೆಕ್ಟಾಗಿದೆ. ನೋಡಿ ಫ್ರೆಂಡ್ಸ್, ಪ್ಯಾಟ್ರನ್ ನೋಡ್ತಾ ಇದ್ದೀರಾ. ಫ್ರೆಂಡ್ಸ್ ನೋಡಿ, ಅದಕ್ಕೆ ಈ ಸಬ್ಜಾ ಪಿಲಂಕ ಏನು ಮಾಡೋಣ ಅಂತಿದ್ದೀವಿ. ನೋಡಿ ಇದು ಕೂಡ ಅಷ್ಟೇ, ಪ್ಯಾಟ್ರನ್ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ. ನೋಡಿ ವಿಂಗ್ಸ್ ಪ್ಯಾಟ್ರನ್ ನೋಡಿ. ನೋಡಿ ಫ್ರೆಂಡ್ಸ್, ಕಣ್ಣು ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಇದ್ರ ಕಣ್ಣು ನೋಡಿ, ಲೈಟ್ ಕಲರ್ ಇದು. ಈ ಕಾಂಬಿನೇಷನಲ್ಲಿ ಮಾಡಿದ್ದೀವಿ. ನಮಗೆ ಗೊತ್ತಿರೋಂಗೆ ಹೆಚ್ಚು ಕಮ್ಮಿ ಈ ಕಾಂಬಿನೇಷನಲ್ಲಿ ಈ ಜೊತೆಲಿ ಆಡಬೇಕು. ಯಾಕಂದರೆ ಒಳ್ಳೆ ಬ್ಲಡ್ ಲೈನ್ ಇದು ಎರಡೂ. ಇದು ಕೂಡ ಅಷ್ಟೇ, ಸೀಮೆಣ್ಣೆಲ್ಲೇ ಬಂದಿರೋದು. ನೋಡಿ ಗೋಪಾಲಣ್ಣ ಅವರು ಕೊಟ್ಟಿದ್ದಿದ್ದು. ಆ ಲೈನಲ್ಲಿ ನಾವು ಮಾಡಿಸ್ಕೊಳ್ತಾ ಇದ್ದೀವಿ ನಾವು. ನೋಡಿ ಫ್ರೆಂಡ್ಸ್, ಈ ಜೊತೆ ಮಾಡೋಣ ಅಂತ ಇದ್ದೀವಿ. ರೇಗ್ದಾರ್ ಪಿಲಂಕಾಗೂ ಸಬ್ಜಾ ಪಿಲಂಕ. ನೋಡಿ ಫ್ರೆಂಡ್ಸ್, ದಯವಿಟ್ಟು ಕಮೆಂಟ್ ಮಾಡಿ, ಏನು ಈ ಜೊತೆಯಲ್ಲಿ ಚೆನ್ನಾಗಿ ಆಡ್ಬೋದಾ. ಬಾಜಿಗಳಂತೂ ಮಾತಾಡೋಂಗೆ ಇಲ್ಲ, 100% ಒಳ್ಳೆ ಬಾಜಿ ಬರುತ್ತೆ. ಯಾಕಂದರೆ ನಮ್ಮ ಗೋಪಾಲಣ್ಣ ಅವರು ಸೀಮೆಣ್ಣೆ ಬ್ರೀಡ್ ಅಂದ್ರೇ ಬಾಜಿಗೆ ಫೇಮಸ್ಸು. ಏಟ್ಗಳಂತೂ ತುಂಬ ಚೆನ್ನಾಗಿ ಬರುತ್ತೆ. ಎದೆ ಎತ್ತಿದ್ರೆ ಒಂದು 7-8 ಮೇಲೆ ಹೊಡಿತೆ ಗೋಪಾಲಣ್ಣನ ಲೈನಲ್ಲಿ. ನೋಡಿ ಹಂಗಾಗಿ ಈ ಜೊತೆ ಮಾಡ್ತಾಯಿದ್ದೀವಿ. ದಯವಿಟ್ಟು ಕಮೆಂಟ್ ಮಾಡಿ ಫ್ರೆಂಡ್ಸ್, ಹೆಂಗಿದೆ ಅಂತೇಳಿ ಜೊತೆ. ಫ್ರೆಂಡ್ಸ್ ನೋಡಿ, ಇದೊಂದು ರೇಗ್ದಾರ್ ಪಿಲಂಕ ಇದು. ನೋಡಿ ಇದು ಕೂಡ ಅಷ್ಟೇ ದೊಡ್ಡದು ಮಾಡ್ಕೊಂಡಿದ್ವಿ. ನೋಡಿ ವಿಂಗ್ಸ್ ಪ್ಯಾಟ್ರನ್ ಎಲ್ಲ ನೋಡ್ತಾ ಇದ್ದೀರಾ. ನೋಡಿ ವೈಬ್ರೇಷನ್ನು, ಈ ಅಕ್ಕಿಲಿ ವೈಬ್ರೇಷನ್ ತುಂಬಾ ಇದೆ ಫ್ರೆಂಡ್ಸ್ ಇದರಲ್ಲಿ ನೋಡಿ. ನೋಡಿ ಇದು ಕೂಡ ಅಷ್ಟೇ, ಚೆಂಡು ಹೂವು ಪಿಲಂಕ ಅಂದಲ್ಲ ಆ ಕಣ್ಣಿದು.
ಫ್ರೆಂಡ್ಸ್ ನೋಡಿ ಆ ಗಂಡಿಗೆ ನೋಡಿ ಈ ಹೆಣ್ಣು ಮಾಡ್ತಾಯಿದ್ದೀವಿ. ಇದು ಕೂಡ ಅಷ್ಟೇ ಫ್ರೆಂಡ್ಸ್, ಗಂಡು ಸೀಮೆಣ್ಣೆಯಲ್ಲಿ ಮತ್ತು ಸ್ಟುಡಿಯೋ ಲೈನಲ್ಲಿ ಮಿಕ್ಸ್ ಆಗಿರೋದು. ಹೆಣ್ಣು ಕೂಡ ಅಷ್ಟೇ ನೋಡಿ, ಹೆಣ್ಣು ನೋಡ್ತಾ ಇದ್ದೀರಾ. ಫ್ರೆಂಡ್ಸ್ ನೋಡಿ ಹೆಣ್ಣೇನು ಅಂದರೆ ನೋಡಿ, ಇದು ವೈಟ್ ಕಣ್ಣು ನೋಡಿ, ಇದ್ರ ಕಣ್ಣು ನೋಡಿ, ತುಂಬ ಗ್ರೈನ್ಸ್ ಎಲ್ಲ ನೋಡಿ ತುಂಬ ಚೆನ್ನಾಗಿದೆ. ಇನ್ನೂ ಪಟ್ಟ ಇದು ನೋಡಿ, ಆದರೂ ಕೂಡ ನೋಡಿ ಗ್ರೈನ್ಸ್ ಎಲ್ಲ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಫ್ರೆಂಡ್ಸ್, ಈ ಜೊತೆ ಹಿಂಗೆ ಮಾಡೋಣ ಅಂತ ಇದ್ದೀವಿ. ಈ ಗಂಡಿಗೂ ಈ ಹೆಣ್ಣಿಗೆ ಏನಂದರೆ, ಗಂಡು ಪಿಲಂಕ, ಹೆಣ್ಣು ವೈಟ್ ಕಣ್ಣು. ನೋಡಿ ಫ್ರೆಂಡ್, ದಯವಿಟ್ಟು ಎಲ್ಲರೂ ಕಮೆಂಟ್ ಮಾಡಿ ಈ ಜೊತೆ ಹೆಂಗಿದೆ ಅಂತೇಳಿ, ಏನು ಆಡ್ಬೋದಾ ಅಂತೇಳಿ ಕಮೆಂಟ್ ಮಾಡಿ. ಅವಲೇ ಹೇಳ್ದಂಗೆ ಬಾಜಿಗಳಂತೂ ಏನು ಮಾತಾಡೋಂಗೆ ಇಲ್ಲ, ತುಂಬ ಚೆನ್ನಾಗಿ ಬರುತ್ತೆ ಬಾಜಿಗಳು. ಫ್ರೆಂಡ್ಸ್ ನೋಡಿ, 5 ಜೊತೆ ಮಾಡಿದ್ದೀವಿ ಹೊಸ್ದಾಗಿ. ದಯವಿಟ್ಟು ನೀವೆಲ್ಲರೂ ಕಮೆಂಟ್ ಮಾಡಿ ಹೆಂಗಿದೆ ಅಂತೇಳಿ, ಗೇಮ್ ಯಾವ ರೀತಿ ಬರ್ಬೋದು, ಬಾಜಿ ಯಾವ ರೀತಿ ಬರ್ಬೋದು ಅಂತೇಳಿ ದಯವಿಟ್ಟು ನೀವೆಲ್ಲರೂ ಕಮೆಂಟ್ ಮಾಡಿ. ಫ್ರೆಂಡ್ಸ್ ನೋಡಿ, ಇವತ್ತಿನ ಎಪಿಸೋಡ್ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಡಿವಾರ್ಮಿಂಗ್ ಬಗ್ಗೆ ಮತ್ತು ತಿಳ್ಕೊಂಡ್ವಿ, ಆಮೇಲೆ ಲಸೋಟ ಹಾಕೋದ್ರ ಬಗ್ಗೆ ತಿಳ್ಕೊಂಡ್ವಿ, ಆಮೇಲೆ ಪೇರಿಂಗ್ ಮೆಥಡು ಯಾವ ರೀತಿ ನಾವು ಜೊತೆ ಮಾಡ್ತೀವಿ, ಆಮೇಲೆ ಯಾವ್ಯಾವ ರೀತಿ ಗಂಡಿಗೆ ಹೆಣ್ಣಿಗೆ ಏನು ಕಾಂಬಿನೇಷನಲ್ಲಿ ಜೊತೆ ಮಾಡಿದ್ದೀವಿ ಅಂತ ಕೂಡ ನೀವೆಲ್ಲ ತಿಳ್ಕೊಂಡ್ರಿ. ನಿಮ್ಮೆಲ್ಲರಿಗೂ ಕೂಡ ಈ ಎಪಿಸೋಡ್ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಹೇಳಿ. ಆಲ್ರೆಡಿ ಹೇಳ್ತಾ ಇದ್ದೀರಾ, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೇಳಿ ಅಂತ ಹೇಳ್ತಾ ಈ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಸೇರಿ ಅಕ್ಕಿ ಶಾಕ್ನ ಉಳ್ಸೋಣ, ಎಲ್ಲರೂ ಸೇರಿ ಅಕ್ಕಿ ಶಾಕ್ನ ಬೆಳೆಸೋಣ, ಎಲ್ಲರೂ ಸೇರಿ ಆದಷ್ಟು ಈ ಅಕ್ಕಿ ಶಾಕ್ನ ಕಲ್ಸೋಣ ಅನ್ನೋದೇ ನಮ್ಮ ಉದ್ದೇಶ ಫ್ರೆಂಡ್ಸ್. ಥ್ಯಾಂಕ್ಸ್, ಬಾಯ್.